ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಗುರುಗಳಿಗೆ. ಗುರುಗಳಿಗೆ ನಮಸ್ಕಾರ. ಸುಮತಿವಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ಗೃಹಜಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಂಜನಾಸೂನುಸಾನ್ನಿಧ್ಯಾದ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತರೆ ಶ್ರೀಮದ್ಭಾಗವತೆ ಮಹಾಪುರಾಣೆ ಪ್ರಥಮ ಸ್ಕಂಧೆ ಅಷ್ಟಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇಲ್ಲಿವರೆಗೆ ಅಶ್ವತ್ಥಾಮಾಚಾರ್ಯರು ಕಂಡ ಕನಸಿನ ವಿವರಣೆಯನ್ನ ಮಾಡಿದ್ರು. ಈಗ ಮುಂದೆ ನಿಜವಾಗಿ ಇವರು ಅನೇಕ ಬಂಧುಗಳನ್ನ ಮತ್ತೆ ಈ ಉಪಪಾಂಡವರನ್ನೆಲ್ಲ ಕಳ್ಕೊಂಡಿದ್ದಾರೆ. ಈ ಕಳ್ಕೊಂಡಾದ್ಮೇಲೆ ಅವರಿಗೆ ಬೇಕಾದ ಸಂಸ್ಕಾರ ಮಾಡಿದ್ರು ಅಂತ ಮುಂದೆ ವರ್ಣನೆ ಮಾಡ್ತಾರೆ. ವಿಶೇಷವಾಗಿ ಈ ಅಧ್ಯಾಯ 8ನೇ ಅಧ್ಯಾಯ ಭಾಗವತದಲ್ಲಿ ಬರೋದು ಭಗವಂತನ ಬಗ್ಗೆ ಭಕ್ತಿ ಬರೋ ತರ ಮಾಡ್ತಾರೆ. ಭಕ್ತಿ ಪ್ರಚೋದನೆ ಆಗ್ಬೇಕು. ಆ ತರ ಭಗವಂತ ತಾನು ಭಕ್ತರಿಗೆ ಯಾವ ರೀತಿ ಅನುಗ್ರಹ ಮಾಡಿದ ಅದನ್ನ ತಿಳಿಸ್ತಾ ಹೋಗ್ತಾರೆ. ಭಗವಂತನ ಅಚಿಂತ್ಯವಾದ ಮಹಿಮೆ ಅದು ಯೋಚಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅಂಥ ಒಂದು ಮಹಿಮೆಯನ್ನ ಭಗವಂತನ ಬಗ್ಗೆ ಇರೋದನ್ನ ಇಲ್ಲಿ ನಿರೂಪಣೆ ಮಾಡ್ತಾರೆ. ಇದು ಕೇಳಿದಾಗ ಭಗವಂತನ ಬಗ್ಗೆ ಭಕ್ತಿ ಬರ್ಲಿ ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ಮೊದಲಿಗೆ ಯಾರು ಮರಣವನ್ನ ಹೊಂದಿದ್ರು, ಯಾರ್ಯಾರು ಆ ಮರಣ ಹೊಂದಿದವರಿಗೆ ಏನು ಲೌಕಿಕವಾಗಿ ಏನೇನ್ ಮಾಡ್ಬೇಕು ಆ ಸಂಸ್ಕಾರಗಳನ್ನೆಲ್ಲ ಮಾಡಿದ್ರು ಅಂತ ಮೊದಲನೇ ಶ್ಲೋಕದಲ್ಲಿ ವಿವರಿಸ್ತಾ ಇದ್ದಾರೆ. ಸೂತ ಪುರಾಣಿಕರು ಹೇಳುವಂತ ಮಾತು. ಪುತ್ರ ಶೋಕಾತುರಾ ಸರ್ವೇ ಪಾಂಡವಾ ಸಹ ಕೃಷ್ಣಯ ಸ್ವಾನಾಮೃತಾನಾಂ ಯತ್ ಕೃತ್ಯಂ ಚಕ್ರುರ್ ನಿರ್ಹರಣಾದಿಕಂ. ಪುತ್ರ ಶೋಕ ಆತುರ. ಮಕ್ಕಳನ್ನ ಕಳೆದುಕೊಂಡಿದ್ರಿಂದ ಬಹಳ ಆತುರತೆ ಅಂದ್ರೆ ಗಡಿಬಿಡಿ ಅಲ್ಲ. ಸಂಸ್ಕೃತದಲ್ಲಿ ಆತುರ ಅಂದ್ರೆ ದುಃಖ. ಆ ಪುತ್ರವನ್ನ ಕಳ್ಕೊಂಡಿದ್ರಿಂದ ಬಹಳ ದುಃಖವನ್ನ ಪಟ್ಟಿದ್ದಾರೆ. ಯಾರು? ಎಲ್ಲಾ ಪಾಂಡವರು ದ್ರೌಪದಿಯ ಜೊತೆಗೆ ಹೊರಟಿದ್ದಾರೆ. ಏನಕ್ಕೆ ಹೊರಟಿದ್ದಾರೆ ಅಂದ್ರೆ ಅದು ಗಂಗಾ ನದಿಯ ಬಳಿ ತಾವು ಈ ಎಲ್ಲ ಕೃತ್ಯ ಮಾಡ್ಬೇಕಾಗಿದೆ. ಯಾವ ಕೃತ್ಯ ಅಂದ್ರೆ ತಮಗೆ ಸಂಬಂಧಪಟ್ಟವ್ರು ಯಾರ್ಯಾರು ಮರಣವನ್ನ ಹೊಂದಿದ್ದಾರೆ ಬಂಧುಗಳು ಕೂಡ ಆ ಎಲ್ಲ ಬಂಧುಗಳಿಗೆ ನಿರ್ಹರಣಾಧಿಕಂ ಚಕ್ರುಹು ಅಂತ. ನಿರ್ಹರಣ ಅಂತಂದ್ರೆ ಇಲ್ಲಿ ಬರೆಯೋದು ಶವದಾಹ ಅಂತ. ಅವರೆಲ್ಲ ದೇಹ ಬಿದ್ದಿದೆ, ಆ ದೇಹಕ್ಕೆ ಸಂಸ್ಕಾರ ಆಗ್ಬೇಕು, ಅಗ್ನಿ ಸಂಸ್ಕಾರ, ಶವದಹನ ಆಗ್ಬೇಕು. ಅದಕ್ಕೋಸ್ಕರ ನಿರ್ಹರಣಂ ಅಂದ್ರೆ ಸುಡ್ಲಿಕ್ಕೋಸ್ಕರ ಆ ದೇಹವನ್ನ ಕರ್ಕೊಂಡು ಹೋಗೋ ಪ್ರಕ್ರಿಯೆಗೆ ನಿರ್ಹರಣ ಅಂತ ಆ ಶಬ್ದವನ್ನ ಹಾಕ್ತಾರೆ. ಅಂತೂ ಉದಕದಾನ, ಅವ್ರಿಗೆ ತರ್ಪಣ ಆಗ್ಬೋದು, ಇದೆಲ್ಲವನ್ನು ಕೂಡ ಮಾಡ್ಲಿಕ್ಕೋಸ್ಕರ ತಾವು ಹೊರಟಿದ್ದಾರೆ, ದ್ರೌಪದಿ ದೇವಿಯ ಜೊತೆಗೆ ಹೊರಟಿದ್ದಾರೆ ಅಂತ ಇಷ್ಟು ವಿಷಯ ಬಂತು. ಇದಾಗಿ ಮುಂದಕ್ಕೆ ಏನಾಯ್ತು ಅಷ್ಟರಲ್ಲಿ ಅಂತ ವರ್ಣನೆ ಮಾಡ್ತಾರೆ. ಅಂದ್ರೆ ಆ ದೇಹ ಎಲ್ಲ ಬಿದ್ದಿತ್ತಲ್ಲ, ಆ ಯುದ್ಧ ಭೂಮಿಯಲ್ಲೆಲ್ಲ ಬಿದ್ದಿತ್ತು ದೇಹ.
ಎಲ್ಲ ಈ ದುರ್ಯೋಧನಾದಿಗಳ ದೇಹ ಎಲ್ಲವೂ ಕೂಡ ಬಿದ್ದಿತ್ತು. ಆಗ ಅವರೆಲ್ಲ ಬಿದ್ದ ಆ ದೇಹ ಯಾರ್ದು ಬಿದ್ದಿತ್ತು ಅಂತವರ ಸ್ತ್ರೀಯರು ಏನ್ ಮಾಡ್ತಾ ಇದ್ರು ಅಂತ ಆ ಮುಂದಿನ ಶ್ಲೋಕದಲ್ಲಿ ವಿವರಿಸ್ತಾರೆ. 2ನೆಯ ಶ್ಲೋಕ. ಅಥೋ ನಿಶಾಮಯಾಮಾಸ ಕೃಷ್ಣಾಯೈ ಭಗವಾನ್ ಪುರಾನ್ ಪತಿತಾಯಾಃ ಪಾದಮೂಲೆ ರುದಂತ್ಯಾ ಯತ್ ಪ್ರತಿಶ್ರುತಂ. ಮುಂದಿನ ಶ್ಲೋಕನ ಒಟ್ಟಿಗೆ ಹೇಳ್ತೇನೆ, ಅದೆರಡು ಸೇರಿ ಅರ್ಥ. 3ನೇ ಶ್ಲೋಕ. ಪಶ್ಯರಾಗ್ರ್ಯರಿದಾರಾಂಸ್ತೆ ರುದತೋ ಮುಕ್ತಮೂರ್ಧಜಾನ್ ಆಲಿಂಗ್ಯ ಸ್ವಪತೀನ್ ಭೀಮ ಗದಾ ಭಗ್ನೋರು ವಕ್ಷಸಃ. ಈ ರೀತಿ ಈ ಬಂಧುಗಳ ಶವದಾಹ ತರ್ಪಣ ಇದೆಲ್ಲ ಕಾರ್ಯಕ್ರಮ ಮುಗ್ದಿದೆ. ಆಗ ಹಿಂದೆ ಈ ವನವಾಸದ ಸಂದರ್ಭದಲ್ಲಿ ಪರಮಾತ್ಮ ತಾನು ಒಂದು ಮಾತನ್ನ ಹೇಳಿರ್ತಾನೆ. ಮುಂದೆ ಇಂಥ ದೃಶ್ಯವನ್ನ ನಿಮ್ಗೆಲ್ಲ ತೋರಿಸ್ತೇನೆ ಅಂತ ಹೇಳಿರ್ತಾನೆ. ಎಂಥ ದೃಶ್ಯ ಅಂದ್ರೆ ಭೀಮಸೇನ ಕೊಂದಿರ್ತಾನೆ. ಯಾರ್ಯಾರು ಕೊಂದಿರ್ತಾನೆ ಭೀಮಸೇನ ಅಂಥವರ ಹೆಂಡತಿಯರೆಲ್ಲ ತಮ್ಮ ಗಂಡಂದ್ರನ್ನ ತಪ್ಪುಕೊಂಡು ಅಳ್ತಾ ಇರುವಂತಹ ಒಂದು ದೃಶ್ಯ. ಅದನ್ನ ಮುಂದಕ್ಕೆ ನಿಮಗ್ ತೋರಿಸ್ತೇನೆ ಅಂತ ವನವಾಸದ ಸಂದರ್ಭದಲ್ಲಿ ಕೃಷ್ಣ ಹೇಳಿರ್ತಾನೆ. ಆ ಪ್ರತಿಜ್ಞೆ ಏನ್ ಮಾಡಿರ್ತಾನೆ ಕೃಷ್ಣ, ಅದನ್ನ ಈಗ ತೋರಿಸ್ತಾ ಇದ್ದಾನೆ. ಅಂದ್ರೆ ಈಗೆಲ್ಲ ಏನ್ ಮಾಡ್ತಾ ಇದ್ದಾರೆ, ಪ್ರತಿಶ್ರುತಂ ಏನು ಪ್ರತಿಜ್ಞೆ ಮಾಡಿದ್ನೋ ಆಗ ದ್ರೌಪದಿ ದೇವಿಯರಿಗೆ ಅದನ್ನ ಈಗ ತೋರಿಸ್ತಾ ಇದ್ದಾನೆ. ಯಾಕೆ ಹಿಂದೆ ಅವನ ಕಾಲಿಗೆ ಬಿದ್ದು ಅಳ್ತಾ ಇರ್ತಾರೆ. ಅಳ್ತಾ ಇರುವಂತಹ ಸಂದರ್ಭದಲ್ಲಿ ತಾನು ಆಗ ಪ್ರತಿಜ್ಞೆ ಮಾಡಿತ್ತು ದ್ರೌಪದಿ ದೇವಿಯರ ಮುಂದೆ, ನಿಮಗೆ ಭೀಮ ಗದಾ ಭಗ್ನೋರು ವಕ್ಷಸಃ, ನಿಮ್ಗೆಲ್ಲ ಯಾರನ್ನ ತೋರಿಸ್ತೀನಿ ಅಂದ್ರೆ ಭೀಮ ತನ್ನ ಗದೆಯಿಂದ ಯಾರ ತೊಡೆ ಯಾರ ವಕ್ಷಸ್ಥಲ ಎಲ್ಲಿ ಸೀಳಿ ಹಾಕಿರ್ತಾನೋ ಅಂತಹವರ ಈ ದೇಹವನ್ನ ಎಲ್ಲ ತಮ್ಮ ತಮ್ಮ ಪತ್ನಿಯರು ಆಲಿಂಗನ ಮಾಡಿಕೊಂಡು ಅಳ್ತಾ ಇರ್ತಾರೆ. ಜೊತೆಗೇನಾಗಿರ್ತಾರ ಅವರು ಮುಕ್ತ ಮೂರ್ಧಜಾನ್, ಎಲ್ಲ ತಮ್ಮ ಜಡೆಗಳನ್ನ ಬಿಚ್ಚಿ ಹಾಕೊಂಡಿರ್ತಾರೆ. ಅಂದ್ರೆ ಯಾವಾಗ ತಮ್ಮ ಪತಿಯನ್ನ ಕಳ್ಕೊಂಡಿರ್ತಾರೆ ಅಂತ ಸಂದರ್ಭದಲ್ಲಿ ಈ ತರ ಲಕ್ಷಣ ಎಲ್ಲ ಇರುತ್ತೆ. ಎಲ್ಲ ಕೂದಲುಗಳನ್ನ ಬಿಟ್ಕೊಂಡಿರ್ತಾರೆ, ಜಡೆಯನ್ನ ತಾವು ಹಾಕೊಂಡಿರೋಲ್ಲ, ಕಟ್ಕೊಂಡಿರೋಲ್ಲ. ಈ ರೀತಿ ಜಡೆಯನ್ನ ಬಿಚ್ಚಿ ತಾವು ತಮ್ಮ ಪತಿಗಳ ದೇಹವನ್ನ ಆಲಿಂಗನ ಮಾಡಿಕೊಂಡು ಅಳ್ತಾ ಇರ್ತಾರೆ. ಯಾಕಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಪರಿಸ್ಥಿತಿ, ಒಬ್ಬನಿಗೆ ತೊಡೆ ಇರಲ್ಲ, ಇನ್ನೊಬ್ಬನಿಗೆ ವಕ್ಷಸ್ಥಳ ಸೀಳ್ ಹೋಗಿರುತ್ತೆ. ಆ ಭೀಮಸೇನ ದೇವರು ಗದೆಯಿಂದ ಹೇಗ್ ಹೊಡೆದಿರ್ತಾರೆ ಅಂದ್ರೆ ಆ ರೀತಿ ಒಂದೊಂದು ಭಾಗ ಒಂದೊಂದ್ ಕಡೆ ಚೆಲ್ಲಾಪಿಲ್ಲಿ ಆಗಿರುತ್ತೆ. ಅಂತಹ ನೋಡಿ ಜೋರಾಗಿ ಅಳ್ತಾ ಇದ್ದಾರೆ. ಅಂತ ಅಳೋ ದೃಶ್ಯವನ್ನ ಈಗ ಪಶ್ಯ ನೋಡು ಅಂತ ದ್ರೌಪದಿ ದೇವಿಗೆ ತೋರಿಸ್ತಾ ಇದ್ದಾರೆ. ಹರಿದಾರ, ಹರಿದಾರ ಅಂದ್ರೆ ಹರಿದ ಶತ್ರುಗಳ ದಾರ ಅಂದ್ರೆ ಹೆಂಡತಿಯರು. ಅಂತ ಹೆಂಡತಿಯರನ್ನ ದರ್ಶನ ಮಾಡಿಸ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ ಅಂತ ಇಷ್ಟಾಗಿ ಮುಂದೆ ವರ್ಣಿಸ್ತಾರೆ. ಇನ್ನೂ ಕೂಡ 4ನೆಯ ಶ್ಲೋಕ. ಅಥತೆ ಸಂಪರೇತಾನಾಂ ಸ್ವಾನಾಮುದಕಮಿಚ್ಛತಾಂ ದಾತುಂ ಸಕೃಷ್ಣ ಗಂಗಾಯಾಂ ಪುರಸ್ಕೃತ್ಯ ಯಯುಸ್ತ್ರಿಯಃ. ಅಷ್ಟೊತ್ತಿಗೆ ಕೃಷ್ಣನ ಜೊತೆಗೆ ದ್ರೌಪದಿ ದೇವಿಯ ಜೊತೆಗೆ ಇಲ್ಲಿ ಸಕೃಷ್ಣ ಅಂತ ಒಂದು ಶಬ್ದ ಬರುತ್ತೆ. ಸಕೃಷ್ಣಾಹ ಅಂತಾನು ಆಗುತ್ತೆ, ಸಕೃಷ್ಣನೂ ಆಗುತ್ತೆ. ಕೃಷ್ಣ ಅಂದ್ರೆ ಅದು ಹ್ರಸ್ವ ಆದ್ರೆ ಅದು ಪರಮಾತ್ಮ, ಕೃಷ್ಣ ಅಂತ ದೀರ್ಘ ಇದ್ರೆ ಅದು ದ್ರೌಪದಿ ದೇವಿ. ಇಲ್ಲಿ ಸಕೃಷ್ಣ ಅಂತ ಇಷ್ಟ ನೆನೆಸಿದ್ರೆ ದ್ರೌಪದಿ ದೇವಿಯ ಜೊತೆಗೆ ಅಂತ ಅರ್ಥ ಬರುತ್ತೆ. ಅದರ ಜೊತೆಗೆ ಸಕೃಷ್ಣಾಹ ಅಂತ ಹೇಳ್ಕೊಂಡೆ ಕೃಷ್ಣನ ಜೊತೆಗೆ. ಹಾಗಾದ್ರೆ ಕೃಷ್ಣನೂ ಇದ್ದ ಆ ಸಂದರ್ಭದಲ್ಲಿ, ದ್ರೌಪದಿ ದೇವಿಯೂ ಇದ್ರು, ಇನ್ನೆಲ್ಲ ಸ್ತ್ರೀಯ ಬೇರೆ ಬೇರೆ ಹೆಂಗಸರುಗಳು ಇದ್ರು. ಅವನ್ನೆಲ್ಲ ಮುಂದಕ್ಕೆ ಮಾಡಿಕೊಂಡು ಹೊರಟ್ರು. ಯಾಕೆ ಅಂದ್ರೆ ಗಂಗಾ ನದಿಯಲ್ಲಿ ತರ್ಪಣ ಕೊಡ್ಬೇಕು ಅಂತ. ಉದಕಂ ಇಚ್ಛತಾಂ, ಉದಕ ಅಂದ್ರೆ ನೀರು, ಅಂದ್ರೆ ತರ್ಪಣ ಯಾರಿಗೆ ಬೇಕಾಗಿದ್ಯೋ ಯಾರು ಬಯಸ್ತಾ ಇದ್ದಾರೋ ಅಂತ ತಮ್ಮವರಿಗೆಲ್ಲ ಜನರಿಗೆ ಗಂಗೆಯಲ್ಲಿ ತರ್ಪಣ ನೀಡ್ಲಿಕ್ಕೆ ಅಂತ ಹೇಳಿ ಹೊರಟಿದ್ದಾರೆ. ಇದೆಲ್ಲ ಯಾರಿಗೆ? ಸಂಪರೇತಾನ ಅಂತ ಒಂದು ಶಬ್ದ ಹಾಕ್ತಾರೆ. ಸಂಪರೇತ ಅಂದ್ರೆ ಯುದ್ಧದಲ್ಲಿ ಯಾರು ಮರಣವನ್ನು ಹೊಂದಿರ್ತಾರೆ ಸಂಪರೇತ.
ಈ ದೇಹದಿಂದ ಬಿಟ್ಟು ಹೋಗಿರ್ತಾರೆ, ಯುದ್ಧ ಭೂಮಿಯಲ್ಲಿ ಸತ್ತವನು ಅಂತ ತಾತ್ಪರ್ಯ. ಅಂತವರಿಗೆ ತರ್ಪಣ ಕೊಡ್ಲಿಕ್ಕೆ ಅಂತ ಗಂಗಾ ನದಿಗೆ ಹೊರಡ್ತಾ ಇದ್ದಾರೆ. ಅದರ ಜೊತೆಗೆ ದ್ರೌಪದಿ, ಜೊತೆಗೆ ಕೃಷ್ಣ, ಇವರೆಲ್ಲರೂ ಕೂಡ ಇದ್ರು ಅಂತ. ಅದೇನೇ ಆಗ್ಲಿ ಆ ತರ್ಪಣ ನೀಡಿದ್ದೆಲ್ಲ ಕೃಷ್ಣನ ಸಮಕ್ಷಮದಲ್ಲಿ. ಭಗವಂತನೇ ನೇರವಾಗಿ ಅಲ್ಲೇ ನಿಂತಿದ್ದಾನೆ, ನಿಂತು ನೋಡ್ತಾ ಇದ್ದಾರೆ, ಇವರೆಲ್ಲ ತರ್ಪಣ ಕೊಡ್ತಾ ಇದ್ದಾರೆ. ಎಲ್ಲ ಪೂರ್ಣ ಭಗವಂತನಿರೋ ಕ್ಷೇತ್ರನೇ ಪೂರ್ಣ. ಅದು ಗಂಗೆಯಲ್ಲಿ ಬೇರೆ ಇದ್ದಾನೆ, ಅದು ಸಾಕ್ಷಾತ್ ಭಗವಂತನೇ ಇದ್ದಾನೆ. ಅವನ ಸಮ್ಮುಖದಲ್ಲಿ ಅವರಿಗೆಲ್ಲ ತರ್ಪಣ ಆಗ್ತಾ ಇದೆ. ಅದರ ಫಲ ಖಂಡಿತ ಆಗೇ ಆಗುತ್ತೆ. ಯಾಕಂದ್ರೆ ಉತ್ತಮ ಎಲ್ಲ ದೇವತೆಗಳೆಲ್ಲ ಇದ್ದಾರೆ. ಅವ್ರು ಸತ್ತವ್ರಿಗೆ ನಿಜವಾದ ಸದ್ಗತಿ ಆಗುವಂತೆ ಖಂಡಿತ ಅನುಗ್ರಹ ಪರಮಾತ್ಮ ಮಾಡೇ ಮಾಡ್ತಾನೆ. ಅವನೇ ಸಾಕ್ಷಾತ್ ತರಗಿ ನಿಂತಿದ್ದಾನಲ್ಲಿ. ಇನ್ನು ಮುಂದಿನ ಶ್ಲೋಕವನ್ನ ಇದರಲ್ಲೇ ವರ್ಣನೆ ಮಾಡ್ತಾ 5ನೆಯ ಶ್ಲೋಕದಲ್ಲಿ ತೇ ನಿಯೋದಕಂ ಸರ್ವೇ ವಿಲಪ್ಯ ಚ ಭೃಶಂ ಪುನಃ ಆಪ್ಲುತಾ ಹರಿಪಾದಾಬ್ಜ ರಜಃ ಪೂತ ಸರಿಜ್ಜಲೆ. ಅಂತೂ ಆ ಪಾಂಡವರು ಉದಕಂ ನಿನೀಯ ಅಂತಾರೆ. ಉದಕ ಅಂದ್ರೆ ತಿಲೋದಕ, ಎಳ್ಳು. ತಿಲೋದಕವನ್ನ ತಾವು ಕೊಡ್ತಾರೆ. ಯಾರಿಗೆ? ಈ ಸತ್ತವರಿಗೆ. ನಿನೀಯ ಅವರಿಗೆ ತಿಲೋದಕ ಪ್ರದಾನವನ್ನು ಮಾಡ್ತಾರೆ. ಮಾಡಿ ಜೋರಾಗಿ ಕಣ್ಣಿಡ್ತಾರಂತೆ. ಭೃಶಂ ವಿಲಪ್ಯ, ಜೋರಾಗಿ ಕಣ್ಣೀರನ್ನ ಇಡ್ತಾರೆ. ಇಟ್ಟು ಹರಿಪಾದಾಬ್ಜ ರಜಃ ಪೂತ ಸರಿಜ್ಜಲೆ, ಹರಿಪಾದಾಬ್ಜ ರಜಃ ಪೂತ ಸರಿಜ್ಜಲೆ, ಆ ಗಂಗೆಗೆ ಈ ಶಬ್ದ ಹಾಕ್ತಾ ಇದ್ದಾರೆ. ಆ ಗಂಗೆ ಎಂಥದ್ದು ಅಂದ್ರೆ ನೀರು. ಗಂಗೆ ಅಂದ್ರೆ ನೀರು, ನದಿ. ಅದು ಕೂಡ ಪೂತ, ಪವಿತ್ರವಾದ ಜಲ ಅಂತೆ ಗಂಗಾ. ಯಾಕೆ? ಹರಿಪಾದಾಬ್ಜ ರಜಃ ಪೂತ, ಭಗವಂತನ ಪಾದ ಕಮಲದ ಧೂಳೇನಿದೆಯಲ್ಲ, ಆ ಧೂಳಿನಿಂದ ಪವಿತ್ರ ಆಗಿರುವಂತಹ ಜಲ ಅದು ಗಂಗಾ ಜಲ. ಆ ಗಂಗೆಯ ಬಳಿ ಇವರೆಲ್ಲ ತಿಲೋದಕ ಕೊಟ್ಟು ಜೋರಾಗಿ ಅಳ್ತಾ ಇದ್ದಾರೆ, ಕಣ್ಣೀರನ್ನ ಇಡ್ತಾ ಇದ್ದಾರೆ. ಅದಾದ್ಮೇಲೆ ಆ ಗಂಗಾ ನದಿಯಲ್ಲೇ ತಿಲೋದಕ ಎಲ್ಲ ಆಗಿ ಆಪ್ಲುತಾಹ, ಆಪ್ಲುತ ಅಂದ್ರೆ ಮುಳುಗಿದ್ರು ಅಂತ ಅರ್ಥ, ಅಂದ್ರೆ ಸ್ನಾನ ಮಾಡಿದ್ರು ಅಂತ. ಹೀಗೆ ಪಾಂಡವರು ತಾವೇನ್ ಮಾಡಬೇಕು ಕರ್ತವ್ಯ ಅದನ್ನ ಕೃಷ್ಣನೇ ತಾನೇ ಮುಂದಾಳುತ್ವ ವಹಿಸಿ ಪೂರ್ತಿ ಮಾಡಿಸ್ತಾ ಇದ್ದಾನೆ ಆ ಎಲ್ಲ ಸಂಸ್ಕಾರಗಳನ್ನ. ಇಲ್ಲಿ ಇನ್ನೊಂದು ಮಾತನ್ನ ಹೇಳ್ತಾರೆ. ಈ ಭಗವಂತನ ಪಾದ ಧೂಳಿ ಬಿತ್ತು, ಅದಕ್ಕೋಸ್ಕರ ಪವಿತ್ರವಾದ ಜಲ ಆಗಿದೆ ಅದು ಅಂತ. ಅದು ಹಿಂದಕ್ಕೆ ತ್ರಿವಿಕ್ರಮ ಅವತಾರದಲ್ಲಿ ಉದ್ಭವೆಯಾದ ಗಂಗೆ ಆದ್ರೆ ಅದು ನಿಜ. ಅದರ ಜೊತೆಗೆ ಇವತ್ತಿನ ದಿವಸ ಕೃಷ್ಣನೇ ಬರ್ತಾ ಇದ್ದಾನಲ್ಲ ಗಂಗೆಯ ಬಳಿ. ಕೃಷ್ಣನೇ ತಾನು ತನ್ನ ಕಾಲಿನಿಂದ ತಾನು ಅಲ್ಲಿ ಹೆಜ್ಜೆ ಇಡ್ತಾ ಇಡ್ತಾ ಬರ್ತಾ ಇದ್ದಾನೆ. ಅವನ ಹೆಜ್ಜೆ ಇರೋ ಧೂಳುಗಳು ಏನೇನಿದೆ ಅದೆಲ್ಲ ಗಂಗೆಗೆ ಸಂಪರ್ಕ ಆಗ್ತಾ ಇದೆ. ಅದರಿಂದ ಇನ್ನೂ ಪವಿತ್ರ ಸಾಕ್ಷಾತ್ ಕೃಷ್ಣನೇ ಮತ್ತೆ ಬರ್ತಾ ಇದ್ದಾನೆ. ಅದರಿಂದ ಪರಮಾತ್ಮ ಅವತ್ತು ಗಂಗೆಯನ್ನು ಹೊರಗೆ ಬರುವಂತೆ ಮಾಡಿದ್ದ. ಅಂತ ಗಂಗೆಯ ಬಳಿ ಅವನೇ ಪಾದವನ್ನ ಇಡ್ತಾ ಇಡ್ತಾ ಗಂಗಾ ನದಿಗೆ ಬಂದಿದ್ದಾರೆ. ಅಂಥ ಪವಿತ್ರವಾದ ಈ ಗಂಗೆಯಲ್ಲಿ ಪಾಂಡವರು ಹೀಗೆ ತಿಲೋದಕವನ್ನ ನೀಡಿ ಸ್ನಾನ ಮಾಡಿದ್ದಾರೆ ಅಂತ ಇಷ್ಟು ಬಂತು. ಇದಾಗಿ ಮುಂದಿನ ಶ್ಲೋಕದಲ್ಲಿ ಇವರೆಲ್ಲ ಅಳ್ತಾ ಇರ್ತಾರೆ. ಇಷ್ಟು ಜನ ಅಳೋರ್ಗೆಲ್ಲ ಸಮಾಧಾನ ಮಾಡ್ತಾ ಇರ್ತಾರೆ. ಆ ಪ್ರಸಂಗವನ್ನ ಹೇಳ್ತಾರೆ 6ನೆಯ ಶ್ಲೋಕ. ತತ್ರಾಸೀನಂ ಕುರುಪತಿಂ ಧೃತರಾಷ್ಟ್ರಂ ಸಹಾನುಜಂ ಗಾಂಧಾರೀಂ ಪುತ್ರ ಶೋಕಾರ್ತಾಂ ಪ್ರಥಾಂ ಕೃಷ್ಣಾಂ ಚ ಮಾಧವಃ. ಅಲ್ಲಿ ಕೃಷ್ಣ ತಾನು ಕೂತಿರ್ತಾನೆ. ಕೃಷ್ಣ ಯಾರ ಜೊತೆಗೆ? ಋಷಿ ಮುನಿಗಳೆಲ್ಲ ಜೊತೆಗಿದ್ದಾರೆ. ಅಲ್ಲಿ ಸಂಜಯ ಇದ್ದಾನೆ, ಅವನು ಈ ಧೃತರಾಷ್ಟ್ರನ ತಮ್ಮ ಸಹಾನುಜಂ ಅಂತ ಹೇಳ್ತಾರೆ. ಅನುಜಯನ ಸಂಜಯನ ಸಹ ವರ್ತಮಾನ, ಸಂಜಯನ ಜೊತೆಗೆ ಇರುವಂತಹ ಧೃತರಾಷ್ಟ್ರನನ್ನ ನೋಡ್ತಾರೆ. ಆ ಧೃತರಾಷ್ಟ್ರನ ಬಳಿಯಲ್ಲೇ ಗಾಂಧಾರಿ ಕೂತಿರ್ತಾಳೆ. ಗಾಂಧಾರಿ ಅಳ್ತಾ ಇರ್ತಾಳೆ. ಯಾಕಂದ್ರೆ ಪುತ್ರ ಶೋಕಾರ್ಥ, ತನ್ನ ಮಕ್ಕಳನ್ನ ಕಳ್ಕೊಂಡಿದ್ದಾಳೆ ಗಾಂಧಾರಿ, ಅಳ್ತಾ ಇರ್ತಾಳೆ. ಕುಂತಿದೇವಿ ಪರಿಸ್ಥಿತಿನೂ ಹಾಗೆ, ದ್ರೌಪದಿ ದೇವಿಯ ಪರಿಸ್ಥಿತಿನೂ ಹಾಗೆ. ಯಾಕೆ? ತಮ್ಮವರೆಲ್ಲ ಹೋಗಿದ್ದಾರೆ. ಹೋಗಿರೋದ್ರಿಂದ ಒಬ್ಬೊಬ್ರು ಅಳ್ತಾ ಇದ್ದಾರೆ. ಇಂಥ ಇದನ್ನ ದೃಶ್ಯವನ್ನ ಕೃಷ್ಣ ತಾನು ನೋಡ್ತಾ ಇದ್ದಾನೆ. ನೋಡಿ ತಾನು ಮುನಿಗಳ ಜೊತೆಗೆ ಸಮಾಧಾನದ ಮಾತುಗಳನ್ನ ಆಡ್ತಾ ಇದ್ದಾನೆ. ಅಂದ್ರೆ ಸತ್ತಾದ್ಮೇಲೆ ಅವರ ಬಂಧುಗಳಿಗೆ ಸಮಾಧಾನ ಮಾಡೋ ಕಾರ್ಯಕ್ರಮ ಅದನ್ನ ಇಲ್ಲಿ ಮಾಡ್ತಾ ಇದ್ದಾನೆ ಕೃಷ್ಣ. 7ನೆಯ ಶ್ಲೋಕ. ಸಾಂತ್ವಯಾಮಾಸ ಮುನಿಭಿಃ ಹತಪುತ್ರಾನ್ ಶುಚಾರ್ಪಿತಾನ್
ಒಂದು ನಿಮಿಷ. ಸಾಂತ್ವಜಾಮಾಸ ಮುನಿಭಿಃ ಹತಪುತ್ರಾನ್ ಶುಚಾರ್ಪಿತಾನ್ ಭೂತೇಷು ಕಾಲಸ್ಯ ಗತಿಂ ದರ್ಶಯನ್ ನ ಪ್ರತಿಕ್ರಿಯಾಂ. ಇಲ್ಲಿ ದರ್ಶಯನ್ ಅಪ್ರತಿಕ್ರಿಯಾಂ ಅಂತ ಅದು ಬಿಡಿಸ್ಕೊಳ್ಬೇಕು. ಅದು ಸೇರಿಸ್ತಾ ದರ್ಶಯನ್ ನ ಪ್ರತಿಕ್ರಿಯಾಂ ಅಂತ ಬರುತ್ತೆ. ಎರಡು ನ ಕೇಳಿಸುತ್ತೆ. ಬಿಡಿಸ್ಬೇಕಾದ್ರೆ ದರ್ಶಯನ್ ಅಪ್ರತಿಕ್ರಿಯಾಂ ಅಂತ ಬಿಡಿಸ್ಕೊಳ್ಬೇಕು. ಈ ಶ್ಲೋಕದಲ್ಲಿ ಹೇಳೋ ವಿಷಯ ಎಷ್ಟು, ಮುನಿಭಿಹಿ, ಕೃಷ್ಣ ತಾನು ಜೊತೆಗಿರೋ ಮುನಿಗಳ ಜೊತೆಗೆಲ್ಲ ಕೂತು ತಾನು ಸಮಾಧಾನ ಮಾಡ್ತಾ ಇದ್ದಾನೆ. ಯಾಕೆ, ಹತಪುತ್ರನ್, ಇವರೆಲ್ಲ ಮಕ್ಕಳನ್ನ ಕಳ್ಕೊಂಡಿದ್ದಾರೆ, ದುಃಖದಲ್ಲಿದ್ದಾರೆ. ಶುಚಾರ್ಪಿತಾನ್, ತಮ್ಮನ್ನ ಪೂರ್ತಿ ಆ ದುಃಖದಲ್ಲಿ ಮುಳುಗಿಸ್ಕೊಂಡ್ಬಿಟ್ಟಿದ್ದಾರೆ, ಅಷ್ಟು ದುಃಖದಿಂದ ಇದ್ದಾರೆ. ಇಂಥವರಿಗೆ ಸಮಾಧಾನ ಮಾಡ್ತಾ ಇದ್ದಾರೆ. ಏನಂತ ಸಮಾಧಾನ ಮಾಡ್ತಾ ಇದ್ದಾರೆ ಅಂದ್ರೆ, ಭೂತೇಶು ಕಾಲಸ್ಯ ಗತಿಂ ದರ್ಶಯನ್. ಆ ಕಾಲನಾಮಕ ಪರಮಾತ್ಮ, ಕಾಲ ಅನ್ನುವ ಹೆಸರಿನ ಪರಮಾತ್ಮ ಏನಿದ್ದಾನೆ, ಅವನಿಗೆ ಯಾರು ಪ್ರತೀಕಾರ ಸೇಡನ್ನ ತೀರಿಸ್ಕೊಳ್ಳಿಕ್ ಬರಲ್ಲ ಅವನ ಮೇಲೆ. ಆ ಕಾಲನಾಮಕ ಪರಮಾತ್ಮ ಎಲ್ಲಾ ಪ್ರಾಣಿಗಳಿಗೆ ಏನ್ ಬೇಕೋ ಆ ಗತಿಯನ್ನ ಕೊಟ್ಟೇ ಕೊಡ್ತಾನೆ. ಅವನ ಪರಾಕ್ರಮವನ್ನ ಅವನು ತೋರಿಸ್ತಾನೆ. ಒಬ್ಬ ವ್ಯಕ್ತಿ ಎಷ್ಟು ವರ್ಷ ಬದುಕಬೇಕು ಅಂತಿರುತ್ತೋ ಅಷ್ಟೇ, ಅದರ ಮೇಲೆ ಒಂದು ನಿಮಿಷನೂ ಕೂಡ ಅವನು ಬದುಕಲ್ಲ. ಭಗವಂತ ಕಾಲನಾಮಕ ಪರಮಾತ್ಮ ಯಾವಾಗ ಬಯಸ್ತಾನೋ ಆಗ ಅವನು ಕರ್ಕೊಂಡು ಹೋಗೇ ಹೋಗ್ತಾರೆ. ಅವನಿಗೆ ಅಪ್ರತಿಕ್ರಿಯಾ, ಅವನಿಗೆ ಯಾವುದೇ ಪ್ರತಿಯಾಗಿ ನಾವ್ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ನಿಂತ್ಕೋ ಒಂದ್ ನಿಮಿಷ ಅಂತ ಹೇಳಲಿಕ್ ಬರಲ್ಲ. ಅವನ ಸಂಕಲ್ಪ ಆಗಿದೆ ಅಂದ್ಮೇಲೆ ಅವನು ಬಂದು ತಗೊಂಡು ಕರ್ಕೊಂಡು ಹೋಗ್ತಾನೆ ಇರ್ತಾನೆ. ಆದ್ರಿಂದ ನೀವೆಲ್ಲ ಯಾಕೆ ಅಳ್ತಾ ಇದ್ದೀರಿ, ಇವ್ರ ಕಾಲ ಮುಗೀತು, ಇಲ್ಲಿವರೆಗೂ ಆಯುಷ್ಯ ಇತ್ತು, ಆಯುಷ್ಯ ಕ್ಷೀಣ ಆಯ್ತು, ಹೋಯ್ತು, ಈಗ ಕರ್ಕೊಂಡು ಕಾಲ ಪರಮಾತ್ಮ ತನ್ನ ಪರಾಕ್ರಮವನ್ನ ತೋರಿಸಿದ್ದಾನೆ, ನೀವೆಲ್ಲ ಸಮಾಧಾನ ಮಾಡ್ಕೊಡಿ, ದುಃಖ ಪಡಬೇಡಿ ಅಂತ ಇಷ್ಟು ಕೃಷ್ಣ ತಾನು ಮುನಿಗಳ ಜೊತೆಗೆ ಸಮಾಧಾನ ಮಾಡಿದ. ಇದಾದ್ಮೇಲೆ ವರ್ಣನೆಯನ್ನು ಮುಂದಕ್ಕೆ ಮಾಡ್ತಾರೆ. ಈ ದುರ್ಯೋಧನನ ಬಗ್ಗೆ ಹೇಳ್ತಾರೆ ಒಂದು ಮಾತು. ಆ ದುರ್ಯೋಧನ ಜೊತೆಗೆ ಅವರ ತಮ್ಮಂದ್ರು ಏನೇನಿದ್ದಾರೆ ಅವರ ಬಗ್ಗೆ ಒಂದು ಶಬ್ದ ಹಾಕ್ತಾರೆ. ಆ ಶಬ್ದದ ಸ್ವಾರಸ್ಯ ಈ ಮುಂದಿನ ಶ್ಲೋಕದಲ್ಲಿದೆ. 8ನೆಯ ಶ್ಲೋಕ. ಘಾತಯಿತ್ವಾ ಸತೋರಾಗ್ನಃ ಕಚಸ್ಪರ್ಶಹತಾಯುಷಃ ಸಾಧಯಿತ್ವಾ ಜಾತಶತ್ರೋಃ ಸ್ವರಾಜ್ಯಂ ಕಿತವೈರ್ಹೃತಂ. ಕೃಷ್ಣ ತಾನು ಈಗ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಮುಂದೆ ಕಚಸ್ಪರ್ಶ ಹತಾಯುಷಃ ಅಂತ ಹೇಳ್ತಾರೆ. ಕಚಸ್ಪರ್ಶ ಹತಾಯುಷ ಅಂದ್ರೆ ನಮ್ಮ ಆಯುಷ್ಯ ಕಳ್ಕೊಳ್ಳಿಕ್ಕೆ ಒಂದೊಂದು ಕೆಟ್ಟ ಕರ್ಮ ಮಾಡಿರ್ತೀವಿ. ಆ ಕೆಟ್ಟ ಕರ್ಮದಿಂದಾಗಿ ಆಯುಷ್ಯ ಇರೋದು ಕಡಿಮೆ ಆಗ್ತಾ ಹೋಗುತ್ತೆ. ಈ ದುರ್ಯೋಧನ ಇವರೆಲ್ಲ ಏನ್ ಮಾಡಿದ್ರು, ಕಚಸ್ಪರ್ಶ ಹತಾಯುಷಃ, ದ್ರೌಪದಿಯ ಕೇಶಪಾಶ ಮುಟ್ಟಿದ್ರು. ಅಂದ್ರೆ ಹಿಂದಿನ ಪ್ರಸಂಗ, ಆ ದ್ರೌಪದಿಯ ಕೇಶಪಾಶ ಮುಟ್ಟಿದ್ರ ಫಲ, ಆ ವಸ್ತ್ರಾಪಹರಣದ ಸಂದರ್ಭದಲ್ಲೆಲ್ಲ ಮಾಡಿದರ ಫಲ ಆಯುಷ್ಯ ಅವರಿಗೆ ಕ್ಷೀಣ ಆಗಿದೆ, ಆಯುಷ್ಯವನ್ನ ಕಳ್ಕೊಂಡಿದ್ದಾರೆ. ಆದ್ರಿಂದಲೇ ಈ ದುರ್ಯೋಧನ ಹಾಗೆ ಅವರ ತಮ್ಮಂದೆಲ್ಲ ಭೀಮನ ಗದೆಯಿಂದ ಹತರಾಗಿದ್ದಾರೆ. ಆ ಭೀಮ ತಾನು ಗದೆಯನ್ನ ಪ್ರಹಾರ ಮಾಡಿ ಆ ದುರ್ಯೋಧನಾದಿಗಳ ಸಂಹಾರ ಮಾಡಿದ್ದಾನೆ. ಇದೆಲ್ಲ ಕಾರಣ ಏನು ಅಂದ್ರೆ, ದ್ರೌಪದಿಯ ಕೇಶಪಾಶ ಮುಟ್ಟಿ ಜಗ್ಗಿದ್ದಕ್ಕೆ ಇದು ಫಲ. ಅಂತೂ ಸ್ತ್ರೀಯ ಕೇಶಪಾಶ ಜಗ್ಗಿ ಮಾಡಿದ್ದಕ್ಕೆ ಈ ಫಲವನ್ನ ಈ ದುಷ್ಟರು, ಅಸತಃ ಈ ದುಷ್ಟರೆಲ್ಲ, ಈ ದುರ್ಯೋಧನಾದಿಗಳು ತಾವು ಕೆಟ್ಟ ಫಲವನ್ನ ಅನುಭವಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಜಾತ ಶತ್ರು ಅಂತ ಒಂದು ಶಬ್ದ ಹಾಕ್ತಾರೆ. ಅಜಾತ ಶತ್ರು ಅಂದ್ರೆ ಯಾರು ನಮಗ್ ಗೊತ್ತಿದೆ. ಅಜಾತ ಶತ್ರು ಅಂದ್ರೆ ಯುಧಿಷ್ಠಿರನಿಗೆ ಅಜಾತ ಶತ್ರು ಅಂತ ಕರೀತಾರೆ. ಯಾಕೆ, ಅವನಷ್ಟು ಸಾತ್ವಿಕ ಸ್ವಭಾವ, ಅವನಿಗೆ ಒಬ್ಬ ಶತ್ರುನೇ ಇರ್ಲಿಲ್ಲ, ಅದರಿಂದ ಅಜಾತ ಶತ್ರು ಅಂತ ಕರೀತಾರೆ ಅಂತ. ಆದ್ರೆ ನಮಗಿಲ್ಲಿ ಅಪರೂಪದ ಅರ್ಥಗಳನ್ನ ಹೇಳ್ತಾರೆ. ಅಜಾತ ಶತ್ರು ಅಂದ್ರೆ ಏನರ್ಥ, ನಿಜವಾಗಿ ಶತ್ರು ಇದ್ನಲ್ಲ ದುರ್ಯೋಧನ, ಇವನೇ ಶತ್ರು ತಾನೆ. ಶತ್ರು ಇದ್ದ ಮೇಲೆ ಅಜಾತ ಶತ್ರು, ಶತ್ರುನೇ ಇಲ್ಲ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ಕೊಡ್ತಾ ಇಲ್ಲಿ ಅದೇನಂದ್ರೆ, ಎರಡರ್ಥ ಹೇಳ್ತಾರೆ, ವಿಶೇಷವಾದ ಅರ್ಥ. ಒಂದು, ಅಜಾತ ಶತ್ರು ಅಂದ್ರೆ, ಶತ್ರು ಅಂದ್ರೆ ಸಾಯಿಸೋರು ಅಂತ ಅರ್ಥ. ಅಂದ್ರೆ ಪಾಂಡವರನ್ನ ಸಾಯಿಸೋರು, ಅದರಲ್ಲೂ ಯುಧಿಷ್ಠಿರ ಅವನೊಬ್ಬ ರಾಜ, ಅಂಥವನನ್ನ ಸಾಯಿಸುವಂತ ಒಬ್ಬ ಶತ್ರು ಅವನು ಹುಟ್ಟೇ ಇರ್ಲಿಲ್ಲ ಅಂತ. ಅಂದ್ರೆ ಎಂದಿಗೂ ಒಬ್ಬ ಶತ್ರುವಿನಿಂದ ಇವರಿಗೆ ಮರಣ ಬರಲ್ಲ. ಅದರಿಂದ ಅಜಾತ ಶತ್ರು ಅಂದ್ರೆ, ಶತ್ರು ಅಂದ್ರೆ ಶಾತಯಿತ, ಹಿಂಸೆ ಸಂಹಾರ ಮಾಡೋನು, ಕೊಲ್ಲೋನು.
ಕೊಲ್ಲೋಂತ ಒಬ್ಬ ಶತ್ರು ಯುಧಿಷ್ಠಿರನಿಗಂತೂ ಖಂಡಿತ ಇಲ್ಲ, ಯಾಕಂದ್ರೆ ಒಬ್ಬ ರಾಜ ಅಂತವನಿಗೆ ಖಂಡಿತ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಅವನಿಗೆ ಅಜಾತ ಶತ್ರು ಅಂತ ಕರಿತಾ ಇದ್ರು ಅಂತ ಇದು ಒಂದರ್ಥ. ಇನ್ನೊಂದರ್ಥ, ಅವನಿಗೆ ದುರ್ಯೋಧನಾದಿಗಳೇ ಶತ್ರುಗಳು ಯಾರಿಗೆ ಇರ್ತಾರೋ ಅಂಥವನಿಗೆ ಅಜಾತ ಶತ್ರು ಅಂತ ಕರೀತಾರೆ. ದುರ್ಯೋಧನಾದಿಗಳೇ ಯಾರಿಗೆ ಶತ್ರು ಆಗಿರ್ತಾನೋ ಅಂಥವನಿಗೆ ಅಜಾತ ಶತ್ರು. ಹಾಗಾದ್ರೆ ವಿಪರೀತ ಅರ್ಥ ಕೊಡುತ್ತೆ. ಅಜಾತ ಶತ್ರು ಅಂದ್ರೆ ಶತ್ರು ಇಲ್ಲ ಅಂತ ಅರ್ಥ ಅಲ್ಲ. ದುರ್ಯೋಧನಾದಿಗಳು ಯಾರಿಗ್ ಶತ್ರು ಆಗಿದ್ದಾನೋ ಅಂಥ ವ್ಯಕ್ತಿಗೆ ಅಜಾತ ಶತ್ರು ಅಂತ ಕರೀತಾರೆ. ಇದು ಹೇಗ್ ಸಾಧ್ಯ ಅಂತ ನಮಗೆ ಸಂಶಯ ಬರುತ್ತೆ. ಯಾಕೆ ಅಜಾತ ಅಂದ್ರೇನು? ಹುಟ್ಟೇ ಇಲ್ಲ ಅಂತ ಅರ್ಥ. ಜಾತ ಅಂದ್ರೆ ಹುಟ್ಟೋದು, ಅಜಾತ ಅಂದ್ರೆ ಹುಟ್ಟಿಲ್ದೆ ಇರೋದು. ಹುಟ್ಟಿಲ್ಲ ಯಾರು ಅಂದ್ರೆ ಶತ್ರುಗಳು. ಅಂಥ ವ್ಯಕ್ತಿ ಯಾರು? ಯುಧಿಷ್ಠಿರ, ಧರ್ಮರಾಜ ಅಂತ. ಆದ್ರೆ ಈ ಅಜಾತ ಅಂದ್ರೆ ದುರ್ಯೋಧನಾದಿಗಳಿಗೆ ಅಜಾತ ಅಂತ ಕರೀತಾರಂತೆ. ಅಜಾತ ಅಂದ್ರೆ ಹುಟ್ಟಿಲ್ದೆ ಇರೋರು. ದುರ್ಯೋಧನಾದಿಗಳು ಹುಟ್ಟಿಲ್ವಾ? ಹಾಗಾದ್ರೆ ಭಗವಂತನಿಗೆ ಹೋಲಿಸಿದಾಗ ಆಯ್ತಲ್ಲ. ಭಗವಂತನಿಗೂ ಹುಟ್ಟಿಲ್ಲ, ದುರ್ಯೋಧನಾದಿಗಳಿಗೂ ಹುಟ್ಟಿಲ್ಲ. ಮತ್ ಇವ್ರು ಒಂದ್ ರೀತಿ ಭಗವಂತಂತರ ಆಗ್ಬಿಟ್ರಲ್ಲ ಅಂದ್ರೆ ಹಾಗಲ್ವಂತೆ. ಇಲ್ಲಿ ಅಜಾತ ಅಂತ ಯಾಕೆ ದುರ್ಯೋಧನಾದಿಗಳನ್ನ ಕರೀತಾರೆ ಅನ್ನೋದಕ್ಕೆ ಕಾರಣ ಕೊಡ್ತಾರೆ. ಇಲ್ಲಿ ಒಂದು ಶ್ಲೋಕ ಬರೆದಿದ್ದಾರೆ. ಸುಯೋಧನಾದಯ ಸರ್ವೇ ತ್ವಜಾತ ಜಗ್ನಿರೇ ಘಟಾತ್ ವ್ಯಾಸೇನಾನಂತ ವೀರ್ಯೇಣ ಮಾರ್ತಂಡಾಧಿಕ ತೇಜಸ ಅಂತ. ಅವ್ರು ಹುಟ್ಟೋ ಸಂದರ್ಭದಲ್ಲಿ ಅವರೆಲ್ಲ ಅಜಾತಾಹ ಅಂತ ಹೇಳ್ತಾರೆ. ನಿಜವಾಗಿ ಸರಿಯಾಗಿ ಹುಟ್ಟೇ ಇಲ್ಲ ಅವರು. ಯಾಕೆಂದ್ರೆ ಗಾಂಧಾರಿಯ ಉದರದಲ್ಲಿ, ಹೊಟ್ಟೆಯಲ್ಲಿ ಸರಿಯಾಗಿ ಬೆಳೆದಿಲ್ಲ ಅವರು. ಗರ್ಭ ಎಷ್ಟೊತ್ತು ಹೊತ್ಕೊಂಡು, ಸುಮಾರು ಕಾಲ ಹೊತ್ಕೊಂಡಿದ್ಲು. ಗರ್ಭ ಹೊರಗೆ ಬರ್ತಾ ಇಲ್ಲ, ಸರಿಯಾಗಿ ಬೆಳೆದಿಲ್ಲ. ಕೊನೆಗೆ ನಮಗ್ ಗೊತ್ತು, ಪಿಂಡಾಕಾರದಿಂದ ಹೊರಗೆ ಬಂತು ಪ್ರತಿಯೊಂದು ಕೂಡ. ಆಮೇಲೆ ವೇದವ್ಯಾಸರು ತಾವೊಂದು ಮಡಿಕೆಯಲ್ಲಿ, ಘಟದಲ್ಲಿ ಹಾಕಿ ಅದನ್ನ ಪೋಷಣೆ ಮಾಡಿ ಕೊನೆಗೆ ಅದನ್ನ ಹೊರಗೆ ಬರೆಸಿದ್ರು. ಹಾಗಾದ್ರೆ ನಿಜವಾಗಿ ಅವರು ತಾಯಿಯ ಹೊಟ್ಟೆಯಲ್ಲಿ ಸರಿಯಾಗಿ ಬೆಳಿದೇನೆ ಪಿಂಡಾಕಾರದಿಂದ ಹೊರಗ್ ಬಂದು ವೇದವ್ಯಾಸರ ಅನುಗ್ರಹದಿಂದ ಬಂದವರು. ಅದಕ್ಕೆ ಅಜಾತಾಹ. ಅವ್ರು ಆ ತಾಯಿಯ ಹೊಟ್ಟೆಯನ್ನು ನಿಜವಾಗಿ ಸರಿಯಾಗಿ ಹುಟ್ಟಿರ್ಲಿಲ್ಲ. ಹುಟ್ಟಿದ ಕೊನೆಗೆ ಘಟ, ಮಡಿಕೆ, ಆ ಮಡಿಕೆಯಿಂದ ಹೊರಗ್ ಬಂದಿದ್ದು. ಅದಕ್ಕೋಸ್ಕರ ಅಜಾತಾಹ, ಅವ್ರು ಹುಟ್ಟಿಲ್ಲ ಅಂತ. ಅದಕ್ಕೆ ಮಡಿಕೆಯಿಂದ ಹುಟ್ಟಿದ್ದಾರೆ ಅಂದ್ರೆ ಅದು ನಿಜ. ಹುಟ್ಟಿಲ್ಲ ಅಂದ್ರೆ ಅಭಿಪ್ರಾಯ ತಾಯಿಯ ಗರ್ಭದಿಂದ ಸರಿಯಾಗಿ ಹೊರಗ್ ಬಂದಿಲ್ಲ ಅಂತ ಆಗ್ತದೆ. ಅಂಥ ಸುಯೋಧನಾದಯ ಸರ್ವೇ. ಸುಯೋಧನ ಅಂದ್ರೆ ದುರ್ಯೋಧನ. ಆ ದುರ್ಯೋಧನ ಮತ್ತೆ ಅವರ ತಮ್ಮಂದ್ರೆಲ್ಲ ಅಜಾತಾಹ, ತಾಯಿಯ ಹೊಟ್ಟೆಯಿಂದ ಸರಿಯಾಗಿ ಬರದೇನೆ ಘಟಾತ್ ಜಗ್ನಿರೆ, ಮಡಿಕೆಯಿಂದ ಅವರು ಹೊರಗ್ ಬಂದ್ರು. ಯಾರಿಂದ? ಮಾರ್ತಂಡ ಅಧಿಕ ತೇಜಸ. ಮಾರ್ತಂಡ ಅಂದ್ರೆ ಸೂರ್ಯ. ಸೂರ್ಯನಿಗಿಂತ ಹೆಚ್ಚು ಕಾಂತಿ ಇರೋರು ಯಾರು? ವೇದವ್ಯಾಸರು, ಅನಂತ ಶಕ್ತಿ ಇರೋರು. ಆ ವೇದವ್ಯಾಸರ ಅನುಗ್ರಹದಿಂದನೇ ತಾವು ಹೊರಗ್ ಬಂದಿದ್ದು. ಇಂಥ ಇವರು ಸಾಮಾನ್ಯರಲ್ಲ. ಕಿತವೈರ್ಹೃತಂ, ಕಪಟತನ ಮಾಡಿ ಕಳ್ಳತನದಿಂದ ರಾಜ್ಯವನ್ನ ಅಪಹಾರ ಮಾಡ್ಕೊಂಡವರು. ಇಂತಹ ಈ ದುರ್ಯೋಧನಾದಿಗಳೆಲ್ಲ ಇವತ್ತಿನ ದಿವಸ ಯಾರು ಇಲ್ಲ. ಈ ಪಾಂಡವರ ಮುಖಾಂತರ ಅವರನ್ನೆಲ್ಲ ಶ್ರೀಕೃಷ್ಣ ತಾನು ಕೊಲಿಸಿದಾನೆ ಅಂತ ಈ ವಿಷಯವನ್ನು ನೆನಪಿಸ್ಕೊಂಡು, ಇದೆಲ್ಲ ಕೃಷ್ಣನ ಮುಖಾಂತರ ಆದ ಘಟನೆಗಳು ಅಂತ ಇಷ್ಟು ನೆನಪಿಸ್ಕೊಂಡು ಮುಂದಕ್ಕೆ ಅಶ್ವಮೇಧ ಯಾಗದ ಪ್ರಸಂಗಕ್ಕೆ ಬರ್ತಾರೆ. ಕೃಷ್ಣ ತಾನು ಈ ಯುಧಿಷ್ಠಿರ ಮುಖಾಂತರ ಅಶ್ವಮೇಧ ಯಾಗಗಳನ್ನ ಮಾಡಿಸ್ತಾನೆ. ಅದರ ಉಲ್ಲೇಖ ಮುಂದಕ್ಕೆ ಬರುತ್ತೆ. ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ಧನ್ಯವಾದಗಳು ಆಚಾರ್ಯರಿಗೆ. ನಮಸ್ಕಾರ ಗುರುಗಳೇ, ನಮಸ್ಕಾರ. ಎರಡನೇ ಶ್ಲೋಕದಲ್ಲಿ ನಿಶಾಮಯ ಮಾಸ ಅಂತ ಇದೆ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಸಂಗೀತ ಸಂಗೀತ ಏನ ಏನು ಅರೆ ನಂಗೆ ನೀರು ಕೊಡು ಗಾರು.